ಹೆಸರು ವೀರೇಶ್ ಅಂತೇಳಿ. ನಮ್ಮ ಶಾಪ್ ಬಂದು ಕುರುಗಡಿ ಕ್ರಾಸಲ್ಲಿ ಇದೆ. ಅಲ್ಲಿಂದ ಇವರು ಜ್ಯೋತಿಕ ಅಂತೇಳಿ 2 ಪ್ಯಾಕೆಟನ್ನು ಪಡೆದಿರ್ತಾರೆ. ಇವರು ತಗೊಂಬಂದಿರ್ತಾರೆ. ಅದು ನಾಟಿಗೆ ಮಾಡಿದ್ದಾರೆ, ಚೆನ್ನಾಗಿದೆ, ಒಳ್ಳೆ ಥರ ಬೆಳವಣಿಗೆ ಬಂದಿದೆ, ಒಳ್ಳೆ ಥರ ಕಟಾಪ್ಗಳು ಚೆನ್ನಾಗಿ ಕಟಾಪ್ ಬರ್ತಾ ಇದೆ. ಜನರಿಗೂ ಭಾಳ ಜನ ಇಷ್ಟಪಡ್ತಾ ಇದ್ದಾರೆ. ಈ ರೋಗ ಯಾವುದೂ ರೋಗ ಇಲ್ಲ. ಇದು ಈಗ ಥಂಡಿ ಕಾಲ, ಈಗ ಯಾಕಂದ್ರೆ ಬೂದಿ ರೋಗ ಜಾಸ್ತಿ ಅಟ್ಯಾಕ್ ಆಗ್ಬೇಕು, ಆದ್ರೆ ಅಟ್ಯಾಕ್ ಆಗಿಲ್ಲ ಇಂಥ ಹೊಲಕ್ಕ. ಅದಕ್ಕೋಸ್ಕರ ಜಾಸ್ತಿ ಜನ ಈ ತರ ಇಡಬೇಕು, ಈ ತರ ಬೀಜ ಇಡಬೇಕು ಅಂತೇಳಿ ಬಹಳ ಜನ ಇಷ್ಟಪಡ್ತಾ ಇದ್ದಾರೆ. ಈಗ ಒಂದು 30 ಕಟಾಪ್ ಆಗಿದೆ. ಇಲ್ಲಿ ಬಂದಿರೋ 30 ಕಟಾಪ್ ಆಗಿದೆ. 32 ಕಟಾಪ್ ಆಗ್ತಾ ಇದೆ. ಈಗ ನಿನ್ನೆ ಇದು ಕಟಾಪ್ ಮಾಡಿದ್ವಿ, ಇವತ್ತು ಮೊನ್ನೆ ಕಟಾಪ್ ಮಾಡಿದ್ವಿ, ಇವತ್ತು ಕಟಾಪ್ ಮಾಡಿದ್ವಿ. ಹಂಗಾಗಿ ಭಾಳ ಜನ ಬಂದು ನೋಡಿದ್ದಾರೆ. ರೋಡಿಗೆ ಐತಲ್ಲ, ಇಲ್ಲೆಲ್ಲ ನೋಡ್ಕೊಂಡು ಹೋಗೋವ್ರಿಗೂ ನಾವು ಭಾಳ ಜನ ಯಾವ ಬೀಜ ಇಟ್ಟಿದ್ವಿ, ಯಾವ ಬೀಜ ಇಟ್ಟಿದೆ ಅಂತ ಎಲ್ಲ ಕೇಳ್ತಾ ಇದ್ದಾರೆ ರೈತರಿಗೂ. ನಾವು ಅದೇ ಥರನ ಜ್ಯೋತಿಕ ಅಂತೇಳಿ ಇಟ್ಟಿದ್ದೀವಿ ಅಂತೇಳಿ, ತಾಯೋ ಸೀಡ್ಸ್ ಜ್ಯೋತಿಕ ಅಂತ ಇಟ್ಟಿದ್ವಿ. ಚೆನ್ನಾಗಿದೆ ಈ ಬೀಜ ಇಡಿ ಅಂತೇಳಿ ನಾವು ಹೇಳ್ತಾ ಇದೀವಿ. ಅದಕ್ಕೋಸ್ಕರ ಚೆನ್ನಾಗಿದೆ. ಮಾತಾಡಕತ್ತಾನಲ್ಲ, ಹಂಗೆ ಸ್ವಲ್ಪ ಗಿಡಗಳು ಹಂಗೆ ತೋರಿಸಲ್ಲ ಬಗಲ, ನಮ್ಮನೇನು ತೋರಿಸ್ಬೇಡ, ಹಿಂಗೆ ನಿಂದ್ರು ಹೇಳಿದ್ರು. ಏನು ಹೇಳಕ್ಕೆ ಇಲ್ಲೆಲ್ಲ ರೈತರು ರೋಡ್ ಪಕ್ಕ ಐತಿ, ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ರೈತರು ಏನಪ್ಪಾ ಅಂದ್ರೆ ಯಾವ ಬೀಜ ಇಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ನಾವು ತಾಯೋ ಸೀಡ್ಸ್ ಜ್ಯೋತಿಕ ಇಟ್ಟಿದೀವಿ ಅಂತೇಳಿ ಹೇಳ್ತಾ ಇದೀವಿ ರೈತರಿಗೆಲ್ಲರಿಗೂ. ಎಲ್ಲ ಚೆನ್ನಾಗಿದೆ. ಮುಂದಿನ ಸಲ ಇದೇ ತರ ಮಾಡ್ತೀವಿ ಅಂತೇಳಿ ಎಲ್ಲ ರೈತರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಇದು ಮಾಡ್ಬೇಕಂತೇಳಿ, ನೀವು ಸಬ್ಸೆಂಟ್ ಹಾಕಿ ಸ್ಟಾಕ್ ಕೊಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಇನ್ನೊಂದ್ಸತಿ ಮುಂದಿನ ವರ್ಷ ಎಲ್ಲರೂ ಇದೇ ಇಡಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಮುಂದಿನ ವರ್ಷ ಇದೇ ತರನ ಬೀಜನ ಇಡಕ್ಕೆ ಬಹಳ ಜನ ಇಷ್ಟಪಡ್ತಾ ಇದ್ದಾರೆ.